ಇನ್ಸ್ಟಾಗ್ರಾಮಿಂದ ಬಂದಿದ್ದೀರಾ, ಕಮೆಂಟಲ್ಲಿ ತಿಳಿಸ್ಬಿಡಿ ಬ್ರೋ. ಸೊ ಇವತ್ತು ನಾನು ಫ್ಯಾಟ್ ಲಾಸಿನ ಟಿಪ್ಸ್ ಕೊಡೋಕ್ಕೆ ಬಂದಿದ್ದೀನಿ. ಒಂದ್ಸಲಿ ವೀಡಿಯೋ ನೋಡ್ಕೊಳ್ಳಿ, ಫುಲ್ ವೀಡಿಯೋ ನೋಡಿ. ತುಂಬ ಇನ್ಫಾರ್ಮೇಟಿವ್ ಇದೆ, ತುಂಬ ಯೂಸ್ಫುಲ್ ಆಗುತ್ತೆ. ಖಂಡಿತ ಫುಲ್ ನೋಡಿ. ಫ್ಯಾಟ್ ಲಾಸ್ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಐ ಲಾಸ್ಟ್ 14 kgs ಇನ್ ಜಸ್ಟ್ 5 months. ಓಕೆನಾ. ಇದರಲ್ಲಿ ಏನೇನು ಮಾಡಬೇಕಂದ್ರೆ, ಫಸ್ಟು ಕ್ಯಾಲರಿ ಡೆಫಿಸಿಟ್ ಇರಬೇಕು. ಗೂಗಲಲ್ಲಿ ಹೋಗ್ಬಿಟ್ಟು ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಅಲ್ಲಿ ಹೋಗಿ ನಿಮ್ಮ ಹೈಟ್ ವೆಯ್ಟ್ ಹಾಕಿ ಮೇಂಟೆನೆನ್ಸ್ ಕ್ಯಾಲರಿ ಚೆಕ್ ಮಾಡಿ. ಅದಕ್ಕಿಂತ 500 ಕ್ಯಾಲರೀಸ್ ಕಮ್ಮಿ ತಿನ್ನಬೇಕು ನೀವು. ಡೈಲಿ 10K ಸ್ಟೆಪ್ಸ್ ಮಾಡಿ. ಮತ್ತು ವರ್ಕೌಟ್ ಅಟ್ಲೀಸ್ಟ್ ವಾರಕ್ಕೆ 5 ದಿನನಾದರೂ ಮಾಡಲೇಬೇಕು. ವರ್ಕೌಟ್ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ವಾರ್ಮಪ್ಪಲ್ಲಿ 30 ಕ್ರಂಚಸ್ 3 ಸೆಟ್ಟು, 30 ಜಂಪಿಂಗ್ ಜೆಕ್ಸ್ 3 ಸೆಟ್ಟು, 20 ಪುಷಪ್ 3 ಸೆಟ್ಟು, 20 ಲೆಗ್ ರೈಸ್ 3 ಸೆಟ್ಟು, 20 ಸೆಕೆಂಡ್ ಪ್ಲ್ಯಾಂಕು 3 ಸೆಟ್ಸು. ಈ ವರ್ಕೌಟ್ ಹೆಸರು ಹೇಗೆ ಮಾಡೋದಂತ ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಎಲ್ಲನೇ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಟ್ರೈನ್ 2 parts ಪರ್ ಡೇ. ಇವಾಗ ಒಂದು ದಿನ ಇದು ವಾರ್ಮಪ್ ಆದಮೇಲೆ ಮಾಡಬೇಕಾಗಿರೋ ವರ್ಕೌಟು. ದಿನಕ್ಕೆ ಅಟ್ಲೀಸ್ಟ್ 2 ಮಸಲ್ ನೀವು ಟ್ರೈನ್ ಮಾಡಬೇಕು. ಒಂದು ಮಸಲಿಗೆ ಅಟ್ಲೀಸ್ಟ್ 2 ಎಕ್ಸಸೈಸ್ ಮಾಡಿ. ಮತ್ತು ಫೇಲ್ಯೂರ್ ತನಕ ಮಾಡಿ. ಅಟ್ಲೀಸ್ಟ್ 6 months ತನಕ ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ರಿಸಲ್ಟಿಗೆ ನೀವು ಎಲಿಜಿಬಲ್ ಆಗ್ತೀರಾ. ಮತ್ತು ನೀವು ಶುಗರ್ ಕಟ್ಟಲ್ಲಿರಬೇಕು. ಅಂದರೆ ನೀವು ಶುಗರ್ ಇರೋದು ಐಟಮ್ ಏನೋ ತಿನ್ನೋ ಆಗಿಲ್ಲ. ಮತ್ತು ಜಂಕ್ ಕಟ್, ಆಯಿಲಿ ಐಟಮ್ಸ್ ಆರ್ ಬೇಕರಿ ಐಟಮ್ಸ್ ಈ ಥರದ್ದೇನೂ ತಿನ್ನಬೇಡಿ. ಕುಕ್ಕಿಂಗಲ್ಲಿ ತುಂಬ ಕಮ್ಮಿ ಎಣ್ಣೆ ಬಳಸಿ. ಇದು ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ಅಷ್ಟು ಗ್ರಾಮ್ ಪ್ರೋಟೀನ್ ಕಂಪಲ್ಸರಿ ತಿನ್ನಲೇಬೇಕು. ದಿನಕ್ಕೆ 3 ಲೀಟರಿಂದ 4 ಲೀಟರ್ ವಾಟರ್ ಕನ್ಸ್ಯೂಮ್ ಮಾಡಿ. ಇದು ತುಂಬ ಹೆಲ್ಪ್ ಆಗುತ್ತೆ. ಕೋಲ್ಡ್ ಶವರ್ ತೊಗೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ಸುಸ್ತಾಗಲ್ಲ ಮತ್ತು ರಿಕವರಿ ಕೂಡ ಬೇಗ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಕ್ಯಾಲರಿ ಡೆಫಿಸಿಟಲ್ಲಿದ್ದಾಗ ತುಂಬ ಸುಸ್ತಾಗುತ್ತೆ. ಸೊ ಅದರಿಂದ ನೀವು ಸೊಲ್ಯೂಷನ್ ಬೇಕಂದರೆ ಕೋಲ್ಡ್ ಶವರ್ ಟ್ರೈ ಮಾಡಿ. ಆಮೇಲೆ ಇದು ಯಾವ ಏಜಿನ ಪೀಪಲ್ಸ್ ಬೇಕಾದರೂ ಮಾಡ್ಬೋದು. ವಯಸ್ಸಾದವ್ರು ಮಾಡಬೇಕು, ಸಣ್ಣ ಇರೋರು ಮಾಡಬೇಕು ಅಂತ ಏನಿಲ್ಲ, ಯಾರಾದರೂ ಮಾಡ್ಬೋದು. ಬಟ್ ನೀವು ಎಬೋವ್ 40 ಏಜ್ ಇದ್ದರೆ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟೇ ಮಾಡಿ, ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಂತರ ಪ್ರೋಟೀನ್ ತಿನ್ನು ಅಂತ ಹೇಳಿದೆ. ಅದರ ಪ್ರೋಟೀನ್ ಸೋರ್ಸಿಗೆ ಏನೇನು ಬೇಕೋ ಅದು ಕೂಡ ಹೇಳ್ಬಿಡ್ತೀನಿ. ವೆಜ್ಜಲ್ಲಿದ್ದರೆ ಸೋಯಾ, ಎಗ್ಗು, ಹೆಸರು ಕಾಳು, ಓಟ್ಸ್, ಚನಾ, ಬನಾನಾ, ಟೋಫು, ಲೋ ಫ್ಯಾಟ್ ಪನ್ನೀರ್, ಟೋನ್ಡ್ ಮಿಲ್ಕ್. ಮತ್ತು ನಿಮಗೆ ಕ್ರೇವಿಂಗ್ಸ್ ಆಗ್ತಿದೆ ಅಂತ ಏನೂ ತಿನ್ನಬೇಡಿ, ಕಂಟ್ರೋಲ್ ಆಗಿರಿ. ನಾನ್ ವೆಜ್ಜಲ್ಲಿ ಚಿಕನ್ನು, ಫಿಶ್ಶು, ಎಗ್ಗು, ರೆಡ್ ಮೀಟು ಇಷ್ಟು ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ಏನೇನು ತಿನ್ನಬೇಕಂತ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಕುಕುಂಬರು, ಸೋಯಾ, ಆಮ್ಲೆಟ್ ಮಾಡ್ಕೊಳ್ಳಿ, ಆದರೆ ಕಮ್ಮಿ ಎಣ್ಣೆ ಹಾಕಿ. ಬಾಯ್ಲ್ಡ್ ಎಗ್ ಇಸ್ ಬೆಸ್ಟ್. ವೇ ಪ್ರೋಟೀನ್ ಅವೈಲಬಲ್ ಇದ್ದರೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಮತ್ತು ರೋಸ್ಟೆಡ್ ಚಿನಾ, ಕ್ಯಾಬೇಜ್. ನೀವು ನಿಜವಾಗ್ಲೂ ತುಂಬ ಸ್ಟ್ರಿಕ್ಟಾಗಿದ್ದರೆ ರಿಸಲ್ಟ್ ಬೇಗ ಫಾಸ್ಟಾಗಿ ಬರುತ್ತೆ. ಬೋನಸ್ ಟಿಪ್ ಏನಪ್ಪ ಅಂದರೆ, ನೀವು ಜಾಸ್ತಿ ವಾಕ್ ಮಾಡಿದ್ರೆ, ಇವಾಗ ವೆಯ್ಟ್ ಲಾಸ್ ಆದವ್ರು ನೀವು ನೋಡ್ಬೋದು, ಹೊಟ್ಟೆ ಹತ್ರ ಒಂಥರ ಮಾರ್ಕ್ ಇರುತ್ತಲ್ಲ, ಅದು ಇರಬಾರ್ದು ಅಂದರೆ ಜಾಸ್ತಿ ವಾಕಿಂಗ್ ಮಾಡಿ. ಅದು ನಿಮಗೆ ಬರಲ್ಲ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ನನಗೆ ಲೈಕ್, ಶೇರ್ ಏನೂ ಬೇಡ ಬ್ರೋ. ನಿಮಗೆ ಇದು ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡಿಗೆ ಏನಾದರೂ ಇದು ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಸೊ ಅಷ್ಟೇ, ಸಿಗುವ. ಬಾಯ್.